ಎಲ್ಲರಿಗೂ ನಮಸ್ಕಾರ. ನಾನು ಪ್ರಣೂತ್ ಆರ್ಗಾಣಿಗ. ಅಭಯ ಸೇವಾ ಫೌಂಡೇಶನ್ ಅನ್ನೋ ಹೆಸರನ್ನ ನೀವೆಲ್ಲ ಕೇಳೇ ಇರ್ತೀರಿ. ಅಭಯ ಸೇವಾ ಫೌಂಡೇಶನ್ ತನ್ನ 2ನೇ ವರ್ಷದ ವಾರ್ಷಿಕೋತ್ಸವವನ್ನ ಬಹಳ ಸಂಭ್ರಮದಿಂದ 3 ದಿನಗಳ ಕಾಲ ಡಿಸೆಂಬರ್ನಲ್ಲಿ ಆಚರಿಸಿಕೊಳ್ತಾ ಇದೆ. 19, 20 ಮತ್ತು 21 3 ದಿನಗಳ ಕಾಲ ಧಾರ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವೆಗಳ ಮುಖಾಂತರ ಅಭಯ ಸೇವಾ ಫೌಂಡೇಶನ್ ತನ್ನ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ. 3 ದಿನಗಳ ಕಾಲ ಧಾರ್ಮಿಕವಾಗಿ ನವದುರ್ಗಾ ದೀಪ ನಮಸ್ಕಾರ ಅಂತ ತಾಯಿ ದುರ್ಗೆಗೆ ಸಲ್ಲಿಸಬಹುದಾದಂತಹ ಒಂದು ಅತಿ ಪವಿತ್ರವಾದಂತಹ ಒಂದು ಸೇವೆ, ಒಂದು ಪೂಜೆ. ಆ ಪೂಜೆಯನ್ನ ವಿಶೇಷವಾಗಿ ರಾಮ ಮಂದಿರದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಾಂಸ್ಕೃತಿಕವಾಗಿ ಹಲವು ತಂಡಗಳು ಬಂದು ಆ ದಿನ, ಆ 3 ದಿನಗಳ ಕಾಲ ನಿಮ್ಮನ್ನೆಲ್ಲ ರಂಜಿಸ್ತಾ ಇವೆ. ಅರೆಹೊಳೆ ತಂಡ ಆಗಿರಬಹುದು, ಹಳ್ಳಿ ಬ್ಯಾಂಡ್ ಆಗಿರಬಹುದು, ಬೇರೆ ಬೇರೆ ಜಾನಪದ ಕಲೆಗಳಾಗಿರಬಹುದು, ಬೀಟ್ ಗುರುಸ್ ಆಗಿರಬಹುದು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಬಹಳ ಅಚ್ಚುಮೆಚ್ಚಿನಿಂದ ಸಂಭ್ರಮಿಸೋದಕ್ಕೆ, ನಿಮ್ಮನ್ನೆಲ್ಲ ಕುಣಿದು ಕುಪ್ಪಳಿಸೋದಕ್ಕೆ ಬರ್ತಿದ್ದಾರೆ. ಹಾಗೆ ಒಂದಿಷ್ಟು ಸಾಮಾಜಿಕ ಕೆಲಸಗಳು, ಹೊದಿಕೆ ವಿತರಣೆ ಆಗಬಹುದು, ಬೇರೆ ಬೇರೆ ಆರೋಗ್ಯ ತಪಾಸಣಾ ಶಿಬಿರಗಳು ಸೇರಿದಂತೆ ಸಾಮಾಜಿಕ ಸೇವೆಗಳು ಕೂಡ 3 ದಿನಗಳ ಕಾಲ ರಾಮ ಮಂದಿರ ಮೈದಾನದಲ್ಲಿ ನಿಮಗೆ ಲಭ್ಯ ಇದೆ. ಎಲ್ಲಾ ರೀತಿಯ ಸವಲತ್ತುಗಳನ್ನ ಮತ್ತು ಎಲ್ಲಾ ರೀತಿಯ ನಿಮಗೆ ಆನಂದವನ್ನ ಕೊಡುವಂತಹ 3 ದಿನಗಳ ಈ ಕಾರ್ಯಕ್ರಮದಲ್ಲಿ ನಾನಂತೂ ಇರ್ತೀನಿ. ನೀವು ಕೂಡ ಬನ್ನಿ. ಆ ದಿನ ಅಲ್ಲಿ ಸಿಗೋಣ. ಒಂದಿಷ್ಟು ಜನ ಅಸಹಾಯಕರಿಗೆ ಸಹಾಯ ಹಸ್ತ ಚಾಚೋಣ. 3 ದಿನಗಳ ಕಾಲ ಅನ್ನ ಸಂತರ್ಪಣೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡೋಣ. ಈ ಕಾರ್ಯಕ್ರಮದ ಯಶಸ್ಸಿನ ಭಾಗವಾಗೋಣ. ನಮಸ್ಕಾರ.